ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತಿನಿಂದ ಬಜೆಟ್ ಅಧಿವೇಶನ ಶುರುವಾಗಿದೆ. ನಾಳೆ ಅಂದ್ರೆ ಶನಿವಾರ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ 3ನೇ ಅವಧಿಯ ಮೋದಿ ಸರ್ಕಾರದ ಮೊದಲ ಸಂಪೂರ್ಣ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಈ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಈ ಬಾರಿಯಾದ್ರೂ ಸರ್ಕಾರ ಮಧ್ಯಮ ವರ್ಗದ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಕೊಳ್ಳುತ್ತಾ ಅಥವಾ ಅವರ ಶೋಷಣೆ ಯಥಾಪ್ರಕಾರ ಮುಂದುವರಿಯುತ್ತಾ ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲಗಳು ಇವೆ. ಇನ್ನು ಅಧಿವೇಶನಕ್ಕೂ ಮೊದಲು ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಲಕ್ಷ್ಮೀ ಪ್ರಾರ್ಥನೆ ಮಾಡಿ ಮಧ್ಯಮ ವರ್ಗ ಹಾಗೂ ಬಡವರನ್ನ ನೆನಪು ಮಾಡಿಕೊಂಡಿದ್ದಾರೆ. ಇದು ಕೂಡ ಈ ಬಾರಿ ನಿರ್ಮಲಾ ಸೀತಾರಾಮನ್ ತೆರಿಗೆದಾರರು ಮಧ್ಯಮ ವರ್ಗದವರಿಗೆ ಸ್ವಲ್ಪ ಉಸಿರಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೇನೋ ಅನ್ನೋ ಆಸೆಗೆ ಕಾರಣವಾಗ್ತಾ ಇದೆ. आज बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं और ऐसे अवसर पर सदियों से हमारे यहाँ मां लक्ष्मी का पुण्य स्मरण किया जाता है. सिद्धि बुद्धि प्रदे देवी भुक्ति मुक्ति प्रदायिनी मंत्र मूर्ते सदा देवी महालक्ष्मी नमोस्तुते. मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे. ಇದರ ಜೊತೆಗೆ ಯಥಾಪ್ರಕಾರ ವಿಕಸಿತ ಭಾರತದ ಕನಸು, ಯುವಕರು ಮಹಿಳೆಯರ ಉನ್ನತಿ, ಇನ್ನೋವೇಷನ್, ಇನ್ಕ್ಲೂಷನ್, ಇನ್ವೆಸ್ಟ್ಮೆಂಟ್ ಅನ್ನೋ ಘೋಷವಾಕ್ಯಗಳು ಮೋದಿ ಅವರ ಬಾಯಿಂದ ಬಂದಿವೆ. ತಮ್ಮ ಮಾತುಗಳ ಮೂಲಕ ನರೇಂದ್ರ ಮೋದಿ ಈ ಬಾರಿಯ ಬಜೆಟ್ ಬಗ್ಗೆ ಏನಾದರೂ ಸೂಚನೆ ಕೊಟ್ರಾ? ಈ ದೇಶದ ಮಧ್ಯಮ ವರ್ಗ ಕೇಂದ್ರ ಬಜೆಟ್ನಿಂದ ನಿರೀಕ್ಷೆ ಮಾಡ್ತಾ ಇರೋದೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡೋ ಪ್ರಯತ್ನವನ್ನ ಮಾಡೋಣ. ಗೆಳೆಯರೆ, ನಿರ್ಮಲಾ ಸೀತಾರಾಮನ್ ಫೆಬ್ರವರಿ 1ನೇ ತಾರೀಕು ಸತತ 8ನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡುವ ಮೂಲಕ ರೆಕಾರ್ಡ್ ಒಂದನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ವಿತ್ತ ಸಚಿವರನ್ನ ನಾವು ಗಮನಿಸೋದಾದ್ರೆ ಮೊದಲ ಸ್ಥಾನದಲ್ಲಿ ಮೊರಾರ್ಜಿ ದೇಸಾಯಿ ಕಾಣಿಸ್ತಾರೆ. ದೇಸಾಯಿ ಒಟ್ಟು 10 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. 2ನೇ ಸ್ಥಾನದಲ್ಲಿ ಪಿ ಚಿದಂಬರಂ ನಿಂತ್ಕೋತಾರೆ. ಅವರು 9 ಬಜೆಟ್ ಮಂಡಿಸಿದ ಕೀರ್ತಿಗೆ ಭಾಜನರಾದ್ರೆ 3ನೇ ಸ್ಥಾನದಲ್ಲಿ ಪ್ರಣಬ್ ಮುಖರ್ಜಿ ಇದ್ರು. ಈಗ 8ನೇ ಬಜೆಟ್ ಅನ್ನ ಮಂಡಿಸುವ ಮೂಲಕ ಪ್ರಣಬ್ ಅವರ ದಾಖಲೆಯನ್ನ ನಿರ್ಮಲಾ ಸೀತಾರಾಮನ್ ಮುರಿತಾ ಇದ್ದಾರೆ. ಇನ್ನು ಸತತವಾಗಿ 8 ಬಜೆಟ್ಗಳನ್ನು ಮಂಡಿಸುವ ಮೂಲಕ ಇಲ್ಲಿ ನಿರ್ಮಲಾ ಸೀತಾರಾಮನ್ ಒಂದು ದಾಖಲೆಯನ್ನ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೊರಾರ್ಜಿ ದೇಸಾಯಿ 10 ಬಜೆಟ್ ಮಂಡಿಸಿದ್ರು, ಚಿದಂಬರಂ 9 ಬಜೆಟ್ಗಳನ್ನ ಮಂಡಿಸಿದ್ರು ಕೂಡ ಇವ್ರು ಯಾರು ಸತತವಾಗಿ 8-10 ಬಜೆಟ್ಗಳನ್ನ ಮಂಡಿಸಲಿಲ್ಲ. ಆ ಅವಕಾಶ ಅವರಿಗೆ ಸಿಕ್ಕಿರಲಿಲ್ಲ. ಆದ್ರೆ ನಿರ್ಮಲಾ ಅವರು ಈ ವಿಷಯದಲ್ಲಿ ಮೊದಲಿಗರು ಅನ್ನಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ಬಾರಿಯ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇವೆ. ಇದು ನರೇಂದ್ರ ಮೋದಿ ಅವರ 3ನೇ ಅವಧಿ. 2 ಅವಧಿಗಳಲ್ಲೂ ಬಿಜೆಪಿಯ ನಿಜ ಮತದಾರರು ಅಂದ್ರೆ ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವರಿಗೆ ಈ ಸರ್ಕಾರದಿಂದ ಅಂಥ ಯಾವ ದೊಡ್ಡ ಲಾಭನೂ ಆಗಲಿಲ್ಲ. ಈ ದೇಶದಲ್ಲಿ ಬೇರೆ ಯಾವುದೇ ಸರ್ಕಾರ ಇದ್ರೂ ಕೂಡ ನಡೆಯೋದು ಮಧ್ಯಮ ವರ್ಗದ ಶೋಷಣೆನೆ. ಈ ಸರ್ಕಾರದ ಅವಧಿಯಲ್ಲೂ ಅದೇ ಆಯ್ತು. ಗೆಳೆಯರ, ಭಾರತದಲ್ಲಿ ನೀವು ಗಮನಿಸಿ ನೋಡಿ, ಶ್ರೀಮಂತರಿಗೆ ಇಲ್ಲಿ ಅಂಥ ಸಮಸ್ಯೆ ಏನಾಗೋದಿಲ್ಲ. ಹಾಗೇನಾದ್ರೂ ಸಮಸ್ಯೆ ಅನ್ಸಿದ್ರೆ ಅವರು ದೇಶ ಬಿಟ್ಟು ತೆರಿಗೆದಾರರ ಸ್ವರ್ಗಗಳ ತರ ಇರೋ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ. NRI ಅನ್ನಿಸ್ಕೊಳ್ತಾರೆ. ಆಗಾಗ ಭಾರತಕ್ಕೆ ಬಂದು ಹೋಗಿ ಮಾಡ್ತಾರೆ. ಈ ಮೂಲಕ ತೆರಿಗೆಯ ಬರೆಯಿಂದ ಅವರು ತಪ್ಪಿಸ್ಕೊಂಡು ಬಿಡ್ತಾರೆ. ಇನ್ನು ತೀರಾ ಬಡವರಾದ್ರೆ ಅಲ್ಲಿ ಕೂಡ ಸಮಸ್ಯೆ ಏನಿರೋದಿಲ್ಲ. ಯಾಕೆಂದ್ರೆ ಅವರಿಗೆ ಬೇಕಾದ ಎಲ್ಲವನ್ನ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಹೀಗಾಗಿ ಅವರಿಗೂ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ಈ ಮಧ್ಯಮ ವರ್ಗ ಅಂತ ಒಂದಿದೆ ನೋಡಿ, 4 ಜನ ಏನ್ ಅಂದ್ಕಾತಾರೋ ಅಂತ ಬದುಕು ಬಿಡೋರು, ಅವರು ಹೆದರ್ತಾ ದುಡಿತಾ ದುಡಿದಿದ್ದೆಲ್ಲವನ್ನ ಖರ್ಚು ಮಾಡ್ತಾ ಅದರಲ್ಲೂ ತೆರಿಗೆ ಕಟ್ತಾ ತಮಗೆ ಬೇಕಾಗಿದ್ದನ್ನ ಖರೀದಿ ಮಾಡ್ತಾ ಖರೀದಿಸಿದ್ದಕ್ಕೂ ತೆರಿಗೆ ಕಟ್ತಾ ಗಳಿಸಿದ್ದಕ್ಕೆ ತೆರಿಗೆ, ಉಳಿಸಿದ್ದಕ್ಕೆ ತೆರಿಗೆ, ದುಡಿದ ತಪ್ಪಿಗೆ ತೆರಿಗೆ, ಖರೀದಿ ಮಾಡಿದ್ರೆ ಮನೆಯಿಂದ ಹೊರಗೆ ಬಂದ್ರೆ ತೆರಿಗೆ, ಮನೆಯಲ್ಲೇ ಇದ್ರೆ ತೆರಿಗೆ, ಹೀಗೆ ಬರೇ ತೆರಿಗೆ ಕಟ್ಟಿನೇ ಜೀವನ ನಡೆಸ್ತಾ ಇರೋ ವರ್ಗ ಈ ಮಧ್ಯಮ ವರ್ಗ. ಇವತ್ತು ಈ ದೇಶ ನಡೀತಿರೋದು ಇದೇ ಮಧ್ಯಮ ವರ್ಗದ ಕಾರಣಕ್ಕೆ. ಆದ್ರೆ ಸರ್ಕಾರ ಯಾವುದೇ ಬಂದರೂ ಅತಿಯಾದ ಶೋಷಣೆಗೆ ಒಳಗಾಗೋದು, ಅತ್ಯಂತ ನಿರ್ಲಕ್ಷಿತ ವರ್ಗ ಅಂತ ಅನ್ನಿಸ್ಕೊಳ್ಳೋದು ಕೂಡ ಇದೇ ಮಧ್ಯಮ ವರ್ಗ. ನಮ್ಮ ದೇಶದಲ್ಲಿ ಯಾಕೆ ಹೀಗೆ ಅಂದ್ರೆ, ನಮ್ಮಲ್ಲಿ 140 ಕೋಟಿ ಜನ ಇದ್ದಾರೆ ಅಂತ ನಾವು ಹೇಳ್ತೀವಿ ಅಲ್ವಾ. ಅದರಲ್ಲಿ ಆದಾಯ ತೆರಿಗೆಯನ್ನ ಪಾವತಿ ಮಾಡೋದು ಕೇವಲ 2.2% ಜನ ಮಾತ್ರ. 2023-24ರ ಆದಾಯ ತೆರಿಗೆಯಿಂದ ಸಂಗ್ರಹವಾಗಿದ್ದು 10,44 ಕೋಟಿ. ಭಾರತದಲ್ಲಿ 2% ಆದಾಯ ತೆರಿಗೆ ಪಾವತಿ ಮಾಡೋ ಜನ ಇದ್ದಾರೆ ನೋಡಿ. ಇವರಿಂದ 10.44 ಲಕ್ಷ ಕೋಟಿ ತೆರಿಗೆ ಸಂಗ್ರಹ ಆಯಿತು. ಒಟ್ಟು ಭಾರತದಲ್ಲಿ ಬರೋ ತೆರಿಗೆ ರೆವೆನ್ಯೂ ಏನಿದೆ ಅದರಲ್ಲಿ 30% ಈ 2.2% ಜನರಿಂದ ವಸೂಲಿ ಮಾಡಲಾಯಿತು. ಇಲ್ಲಿ ತೆರಿಗೆ ಕಟ್ಟೋದಿಕ್ಕೆ ಸಮಸ್ಯೆ ಏನಿಲ್ಲ, ಆದ್ರೆ ದುಡಿಮೆ ಕೂಡ ಹೆಚ್ಚಿರಬೇಕಲ್ವಾ. ಇವತ್ತು ಹಣದುಬ್ಬರದ ಪ್ರಮಾಣ ಹೇಗಿದೆ ಅಂದ್ರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಆದಾಯ ಹೆಚ್ಚಾಗ್ತಾ ಇಲ್ಲ. ಇದರ ಪರಿಣಾಮ ಆಗೋದು ಮತ್ತೆ ದೇಶದ ಆರ್ಥಿಕತೆ ಮೇಲೆನೆ. ಈ ದುಡಿಯುವ ವರ್ಗ, ತೆರಿಗೆ ಕಟ್ಟುವ ವರ್ಗ ಅಥವಾ ಅತಿ ಶೋಷಣೆಗೆ ಒಳಗಾಗ್ತಾ ಇರೋ ವರ್ಗ ಇದೆ ನೋಡಿ, ಈ ವರ್ಗದ ಮೇಲೆನೆ ಈ ದೇಶದ ಆರ್ಥಿಕ ಬೆಳವಣಿಗೆ ಆಧಾರ ಪಟ್ಟಿರೋದು. ಖರೀದಿ ಮಾಡುವ ವರ್ಗ ಇದು.
ಖರ್ಚು ಮಾಡೋ ವರ್ಗಾನೂ ಇದೆ. ಅವರು ಹಣ ಖರ್ಚು ಮಾಡಿದ್ರೆ ಸರ್ಕಾರಕ್ಕೆ ತೆರಿಗೆ. ಇವರು ದುಡಿದು ಖರೀದಿಯ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡ್ರೇನೆ ಮಾರುಕಟ್ಟೆಗೆ ಹಣ ಹರಿದು ಬರುವುದು. ಆದ್ರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಆ ಖರೀದಿಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಗೆಳೆಯರೆ, ಕಾರುಗಳ ಮಾರಾಟದಲ್ಲಿ ತೀವ್ರ ಇಳಿಕೆ ಕಾಣ್ತಾ ಇದೆ. ಬೈಕುಗಳ ಮಾರಾಟ ಕಡಿಮೆ ಆಗಿದೆ. ಕಾರು ಬೈಕುಗಳು ಹೆಚ್ಚು ಮಾರಾಟ ಆದಷ್ಟು ಸರ್ಕಾರಕ್ಕೆ ಬರುವ ತೆರಿಗೆ ಹೆಚ್ಚಾಗುತ್ತೆ. ಕಾರುಗಳ ಮೇಲೆ ತೆರಿಗೆ ಬರುತ್ತೆ. ಹಾಗೆ ಕಾರು ಖರೀದಿ ಮಾಡಿದ ಮೇಲೆ ಪೆಟ್ರೋಲು ಡೀಸೆಲ್ ಖರೀದಿ ಮಾಡಬೇಕು. ಅದರಲ್ಲೂ ವಿಪರೀತ ತೆರಿಗೆ ಸಂಗ್ರಹ ಆಗುತ್ತೆ. ಇನ್ನು ವಾಹನ ಖರೀದಿಗೆ ಮಧ್ಯಮ ವರ್ಗದ ಜನ ಲೋನ್ ತಗೋತಾರೆ, ಅದರ ಮೇಲೆ ಬಡ್ಡಿ ಕಟ್ತಾರೆ, ಅದರಿಂದ ಬ್ಯಾಂಕ್ಗಳಿಗೆ ಆದಾಯ ಬರುತ್ತೆ. ಇನ್ನು ವಾಹನ ಖರೀದಿ ಹೆಚ್ಚಾದ್ರೆ ಇಲ್ಲಿನ ತಯಾರಿಕಾ ವಲಯಕ್ಕೆ ಲಾಭ ಬರುತ್ತೆ. ಅಲ್ಲೊಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಅವರು ದುಡಿದ್ರೆ ಮತ್ತೆ ಸರ್ಕಾರಕ್ಕೆ ತೆರಿಗೆ, ಮತ್ತೆ ಮಾರುಕಟ್ಟೆಗೆ ಹಣ. ಆದ್ರೆ ವಾಹನಗಳ ಖರೀದಿ ಅನ್ನೋದೇ ಕಡಿಮೆ ಆಗಿದೆ. ಹೋಮ್ ಲೋನ್ ತಗೊಳ್ಳೋರ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆಂದ್ರೆ ಮನೆಗಳ ಬೆಲೆ 30% ಏರಿಕೆ ಆಗಿದೆ. ಬ್ಯಾಂಕ್ಗಳ ಬಡ್ಡಿ ದರ ಕೂಡ ಏರಿದೆ. ಆದ್ರೆ ಅದನ್ನ ನಿಭಾಯಿಸೋದಕ್ಕೆ ಬೇಕಾದ ಪ್ರಮಾಣದಲ್ಲಿ ನಮ್ಮ ಆದಾಯ ಹೆಚ್ಚಾಗಿಲ್ಲ. ನಿಮಗೆ ಬೆಂಗಳೂರಿನಂತಹ ನಗರದಲ್ಲಿ ಒಂದು ಸಾಮಾನ್ಯ ಕುಟುಂಬ ಬದುಕೋದಕ್ಕೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ ಅನ್ನೋದನ್ನ ಲೆಕ್ಕ ಹಾಕಿ ನೋಡಿದ್ರೆ ತಲೆ ತಿರುಗೋದಕ್ಕೆ ಶುರುವಾಗುತ್ತೆ. ಮನೆ ಬಾಡಿಗೆ, ಶಾಲಾ ಕಾಲೇಜುಗಳ ಫೀಸು, ಹಾಲು, ನೀರು, ಕರೆಂಟು, ರೇಷನ್ನು, ತರಕಾರಿ, ಓಡಾಟಕ್ಕೆ ಪೆಟ್ರೋಲು, ಬೈಕಿನ ಕಂತು, ಮೊಬೈಲ್ ರೀಚಾರ್ಜು, ಕೇಬಲ್ ಬಿಲ್ಲು, ಆಸ್ಪತ್ರೆಗಳ ಖರ್ಚು, ಮಾತ್ರೆ, ಸಿರಪ್ಪು, ತುಂಬಾ ಕೈ ಹಿಡಿದು ಖರ್ಚು ಮಾಡೋ ಒಂದು ಕುಟುಂಬಕ್ಕೆ ತಿಂಗಳಿಗೆ ಕನಿಷ್ಠ ಅಂದ್ರೆ 25,000 ರೂಪಾಯಿ ಬೇಕು. ಇನ್ನು ಮನೆಯಲ್ಲಿ ವೃದ್ಧರು, ಡಯಾಬಿಟಿಕ್ ಪೇಷಂಟ್ಗಳು ಇದ್ರೆ ಮುಗದೆ ಹೋಯ್ತು. ಇನ್ನು 5,000 ಮಾತ್ರೆಗಳಿಗೆ ಬೇಕಾಗುತ್ತೆ. ಅಲ್ಲಿಗೆ 30,000 ರೂಪಾಯಿ ಒಂದು ತಿಂಗಳಿಗೆ ಒಂದು ಕುಟುಂಬದ ಖರ್ಚು. ಹೀಗಿರುವಾಗ ಜನಕ್ಕೆ ಹೆಚ್ಚು ಖರೀದಿ ಮಾಡೋ ಶಕ್ತಿ ಆದ್ರೂ ಎಲ್ಲಿಂದ ಬರುತ್ತೆ ಹೇಳಿ? ಹೀಗಾಗಿನೇ ಆದಾಯ ತೆರಿಗೆಯನ್ನ ಸ್ವಲ್ಪ ಕಡಿಮೆ ಮಾಡಿ GSTಯ ಭಾರವನ್ನೂ ಇಳಿಸಿ ಬೆಲೆಗಳು ಕಡಿಮೆಯಾಗೋ ಹಾಗೆ ಒಂದು ಸ್ವಲ್ಪ ಪ್ರಯತ್ನಗಳನ್ನ ಮಾಡಿ ಅನ್ನೋ ಕೂಗು ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ನಮ್ಮಲ್ಲಿ ಆದಾಯ ತೆರಿಗೆ ಇದೆಯಲ್ಲ, ಇದು 3 ಲಕ್ಷದವರೆಗೆ ದುಡಿದ್ರೆ ತೆರಿಗೆ ಇಲ್ಲ. ಆದಾಯ 3 ಲಕ್ಷ ಮೀರಿ 7 ಲಕ್ಷಕ್ಕೆ ಮುಟ್ಟಿದ್ರೆ 5% ತೆರಿಗೆ. 7 ರಿಂದ 10 ಲಕ್ಷದವರೆಗೆ 10% ಟ್ಯಾಕ್ಸ್ ಕಟ್ಟಬೇಕು. 10 ರಿಂದ 12 ಲಕ್ಷದವರೆಗೆ 15% ಟ್ಯಾಕ್ಸ್ ಕಟ್ಟಬೇಕು. 12 ರಿಂದ 15 ಲಕ್ಷದವರೆಗೆ 20% ಟ್ಯಾಕ್ಸ್. ಇನ್ನು 15 ಲಕ್ಷ ದಾಟಿಬಿಟ್ರೆ ಆದಾಯ ತೆರಿಗೆ 30%ಗೆ ಏರಿಕೆ ಆಗುತ್ತೆ. ಇಲ್ಲಿ 12 ಲಕ್ಷ ಅಂದ್ರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ. ಇವತ್ತಿನ ಬೆಲೆ ಏರಿಕೆ ದಿನಗಳನ್ನ ಗಮನದಲ್ಲಿಟ್ಟುಕೊಂಡು ನೋಡಿದ್ರೆ ಈ 1 ಲಕ್ಷ ಅನ್ನೋದು ನಿಜಕ್ಕೂ ಏನೂ ಅಲ್ಲ. ಆದ್ರೆ ಅಷ್ಟು ದುಡಿದ್ರೆ ಅದರಲ್ಲಿ 15% ಅಂದ್ರೆ 115 ರೂಪಾಯಿ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಹೋಗಬೇಕು. ಅನ್ಯಾಯ ಅಲ್ವಾ ಇದು? ಇನ್ನು ನಿಮ್ಮ ಆದಾಯ 15 ಲಕ್ಷ ಮೀರಿ ಬಿಡ್ತು ಅಂತ ಇಟ್ಕೊಳ್ಳಿ, 30% ಕಣ್ರಿ. ಹೋಗ್ಲಿ, ಇಷ್ಟು ತಗೊಂಡ ಮೇಲೆ ಸರ್ಕಾರ ಆದಾಯ ತೆರಿಗೆದಾರರಿಗಾಗಿ ಏನು ಕೊಡ್ತಾ ಇದೆ? ತೆರಿಗೆ ಪಾವತಿ ಮಾಡದೇ ಇರೋರ ಬಗ್ಗೆ ಸರ್ಕಾರಗಳಿಗಿರೋ ಕಾಳಜಿ ಇದೆಯಲ್ಲ, ಅದರಲ್ಲಿ ಸ್ವಲ್ಪನಾದ್ರೂ ತೆರಿಗೆದಾರರ ಬಗ್ಗೆ ಬೇಡವೆ? ಸರ್ಕಾರ ಕನಿಷ್ಠ ಈ ದೇಶದಲ್ಲಿ ಆರೋಗ್ಯವನ್ನಾದರೂ ಎಲ್ಲರಿಗೂ ಫ್ರೀ ಕೊಡಬಹುದಿತ್ತು. ಆದರೆ ಅದು ಕೂಡ ನಮ್ಮಲ್ಲಿ ಇದುವರೆಗೆ ಸಾಧ್ಯ ಆಗಿಲ್ಲ. ಬದಲಿಗೆ ನಮ್ಮ ಆರೋಗ್ಯಕ್ಕೆ ನಾವೇ ಖರ್ಚು ಮಾಡಿಕೊಂಡ್ರೆ, ನಾವೇ ಒಂದು ಇನ್ಶೂರೆನ್ಸನ್ನು ಮಾಡಿಸ್ಕೊಂಡ್ರೆ ಅದರ ಕಂತಿನ ಮೇಲೆ ಕೂಡ ನಾವು ತೆರಿಗೆ ಪಾವತಿ ಮಾಡಬೇಕು ಅಂದರೆ ಎಂಥ ದುರಂತ ಅಲ್ವಾ ಇದು? ಆದರೂ ಮಧ್ಯಮ ವರ್ಗ ಇದೆಲ್ಲವನ್ನ ಅವಡುಗಚ್ಚಿಕೊಂಡು ಸಹಿಸಿಕೊಳ್ತಾ ಬರ್ತಾ ಇದೆ. ಈ ಬಾರಿ ಆದರೂ ನಮಗೆ ಸ್ವಲ್ಪ ರಿಲೀಫ್ ಸಿಗಬಹುದು ಅಂತ ಪ್ರತಿ ಬಜೆಟ್ ಸಂದರ್ಭದಲ್ಲೂ ಕಾದ್ ನೋಡುತ್ತೆ. ಸಿಗದೇ ಇದ್ರೆ ಮನಸ್ಸಲ್ಲಿ ಒಂದು ಶಾಪ ಹಾಕಿ ಏನೋ ದೇಶಕ್ಕೆ ಒಳ್ಳೇದಾಗ್ತಿದೆ ಅಂತ ತನಗೆ ತಾನೇ ಸಮಾಧಾನ ಮಾಡ್ಕೊಂಡು ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಹೋಗುತ್ತೆ. ಈ ಬಾರಿಯೂ ಅಷ್ಟೇ ಮಧ್ಯಮ ವರ್ಗಕ್ಕೆ ಲಕ್ಷ್ಮೀ ಕೃಪೆ ಸಿಗಲಿ ಅಂತ ಪ್ರಧಾನಿ ಮೋದಿ ಪ್ರಾರ್ಥಿಸಿದ್ದಾರೆ. ಅದರ ಅರ್ಥ ತೆರಿಗೆಯಲ್ಲಿ ವಿನಾಯಿತಿ ಸಿಗುತ್ತೆ ಅಂತಲ್ಲ, ಅಥವಾ ನಿಮಗೆ ಲಕ್ಷ್ಮೀ ಕೃಪೆ ಸಿಕ್ಕರೆ ಇನ್ನಷ್ಟು ಟ್ಯಾಕ್ಸ್ ನಿಮ್ಮ ಮೇಲೆ ಹಾಕೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತಲ್ಲ, ಗೊತ್ತಿಲ್ಲ. ಇನ್ನು ಬಾರಿ ಕನಿಷ್ಠ 10 ರಿಂದ 20 ಲಕ್ಷದವರೆಗೆ ತೆರಿಗೆಯ ಪ್ರಮಾಣವನ್ನು ಕಡಿಮೆ ಮಾಡಲಿ ಅನ್ನೋದು ತೆರಿಗೆದಾರರ ಬಯಕೆ. ಇಲ್ಲಿ ಆದಾಯ ತೆರಿಗೆ ಪ್ರಮಾಣವನ್ನು ಕಡಿಮೆ ಮಾಡಿದ್ರೆ ನೀವು ಹೆಚ್ಚು ಜನರಿಂದ ತೆರಿಗೆ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೆರಿಗೆ ಹೆಚ್ಚು ಅನ್ನೋ ಕಾರಣಕ್ಕೇನೆ ಸಾಕಷ್ಟು ಜನ ಆದಾಯ ತೆರಿಗೆ ಪಾವತಿಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಆ ಕಳುವನ್ನು ತಡಿಬೇಕು ಅಂದ್ರೆ ಆದಾಯ ತೆರಿಗೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗುತ್ತೆ. ಹೆಚ್ಚು ಜನರಿಂದ ಕಡಿಮೆ ಮೊತ್ತದಲ್ಲಿ ಸಂಗ್ರಹಿಸಿದ್ರೂ ಸಂಗ್ರಹವಾಗುವ ಒಟ್ಟು ಮೊತ್ತ ಹೆಚ್ಚಾಗೇ ಇರುತ್ತೆ. ಆಗ ತೆರಿಗೆ ಅನ್ನೋದು ಭಾರ ಅನ್ಸೋದಿಲ್ಲ. ಸೊ ಈ ಬಾರಿಯ ನಿರೀಕ್ಷೆ ಏನು ಅಂದ್ರೆ, ಒಂದು ತೆರಿಗೆಯ ಎಕ್ಸೆಂಪ್ಷನ್ ಲಿಮಿಟ್ ಅನ್ನ ಹೆಚ್ಚು ಮಾಡಿ ಅಥವಾ ತೆರಿಗೆಯ ಪ್ರಮಾಣವನ್ನ ಇಳಿಕೆ ಮಾಡಲಿ ಅನ್ನೋದು. ಇನ್ನು ಬರೀ ಆದಾಯ ತೆರಿಗೆ ಒಂದೇ ಅಲ್ಲ, GST ಅನ್ನೋದು ಎಷ್ಟಿದೆ ಅನ್ನೋದನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಂಡು ನೋಡ್ಕೋಬೇಕು. ನಾವು ದಿನನಿತ್ಯ ಬಳಸೋ ಪ್ರತಿಯೊಂದು ಪದಾರ್ಥದ ಮೇಲೆ, ಪ್ರತಿ ವಸ್ತುವಿನ ಮೇಲೆ GST ಕಟ್ತಾ ಇದೀವಿ. ಒಂದು ವಾಹನ ಖರೀದಿ ಮಾಡಿದ್ರೆ GST, ವಾಷಿಂಗ್ ಮಿಷನ್ನು, ರೆಫ್ರಿಜರೇಟರು, ಮಿಕ್ಸಿ, ಫರ್ನಿಚರು, ಫ್ಯಾನು ಏನೇ ಖರೀದಿ ಮಾಡಿದ್ರು 18% GST. ಪ್ರೆಷರ್ ಕುಕ್ಕರ್ಗೆ 12%, AC ಖರೀದಿ ಮಾಡಿದ್ರೆ 28%, ದ್ವಿಚಕ್ರ ವಾಹನಕ್ಕೆ 28%, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ 18%, ಔಷಧಗಳ ಮೇಲೆ 5%, ಹೇರ್ ಆಯಿಲ್ ಮೇಲೆ 18%, ಬೆಳಗ್ಗೆ ಎದ್ದು ಹಲ್ಲುಜ್ಜಿದ್ರು 18% GST ಕಟ್ಟಬೇಕು. ಇನ್ನು ಬೆಲೆ ಏರಿಕೆ ಅನ್ನೊಂದ್ಸರಿ ಗಮನಿಸಿ ನೋಡಿ. ಆಹಾರ ಧಾನ್ಯಗಳು, ಹಣ್ಣು, ತರಕಾರಿಗಳ ಬೆಲೆ ಹೆಚ್ಚಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಅದನ್ನ ನಾವು ಪಕ್ಕಕ್ಕಿಟ್ರು
ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ತಾ ಇಲ್ಲ, ನಮ್ಮ ಮಕ್ಕಳ ಶಿಕ್ಷಣದ ವೆಚ್ಚ ಕಡಿಮೆ ಆಗ್ತಾ ಇಲ್ಲ. ಇವತ್ತೊಂದು ಸಾಧಾರಣ ಶಾಲೆ ಅಂದ್ರು ವರ್ಷಕ್ಕೆ 50,000 ರೂಪಾಯಿ ಫೀಸ್ ಕಟ್ಟಬೇಕು. ಇದ್ದದರಲ್ಲೇ ಬೆಟರ್ ಅನ್ನೋ ಥರದ ಶಾಲೆಗೆ ಸೇರಿಸಿದ್ರೆ 1 ಲಕ್ಷ ರೂಪಾಯಿ ಕೊಡಬೇಕು. ಮೆಡಿಕಲ್ ಸೀಟ್ ಪಡಿಬೇಕು ಅಂದ್ರೆ ಮಿನಿಮಮ್ 50 ಲಕ್ಷ ಇರಬೇಕು. ಇಂಜಿನಿಯರಿಂಗ್ ಕೂಡ 25ರಿಂದ 30 ಲಕ್ಷ ಇಲ್ಲದೆ ಆಗೋದಿಲ್ಲ. BBM BBA ಯಾವ ಕೋರ್ಸಿಗೆ ಕಡಿಮೆ ರೇಟ್ ಇದೆ ಹೇಳಿ? ಸರ್ಕಾರಿ ಶಾಲೆಗಳಿಗೆ ಸೇರಿಸಿಬಿಡೋಣ ಅಂದ್ರೆ ಅಲ್ಲಿನ ಗುಣಮಟ್ಟದ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಆ ನಂಬಿಕೆಯನ್ನ ಬೆಳೆಸೋ ಕೆಲಸ ಆಗ್ತಿಲ್ಲ. ಸೆಂಟ್ರಲ್ ಸ್ಕೂಲುಗಳಿವೆ, ಅವುಗಳಲ್ಲಿ ಲಿಮಿಟೆಡ್ ಸೀಟ್ಸು ಯಾಕೆ ಗೊತ್ತಿಲ್ಲ. ಇನ್ನಷ್ಟು ಸೆಂಟ್ರಲ್ ಸ್ಕೂಲುಗಳನ್ನು ತೆರೆಯೋದಿಕ್ಕೆ ಸಮಸ್ಯೆ ಏನು ಗೊತ್ತಿಲ್ಲ. ಸೊ ಏಕರೂಪ ಶಿಕ್ಷಣ ಅನ್ನೋದನ್ನ ನಾವು ಈ ದೇಶದಲ್ಲಿ ಇವತ್ತಿನವರೆಗೆ ಸಾಧಿಸೋದಕ್ಕೆ ಸಾಧ್ಯನೇ ಆಗಿಲ್ಲ. ಅದನ್ನು ಬಿಟ್ಟುಬಿಡಿ. ಇಷ್ಟೆಲ್ಲ ಓದ್ಕೊಂಡು ಪ್ರತಿ ವರ್ಷ ಸುಮಾರು 2.5 ಕೋಟಿ ಯುವಕರು 21 ವರ್ಷ ತುಂಬಿಸ್ಕೊಂಡು ಯುವಕರಾಗಿ ಮಾರ್ಕೆಟ್ಗೆ ಕಾಲಿಡ್ತಾರೆ. ಅವರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು. ಈ ಬಗ್ಗೆ ಕೂಡ ಈ ಬಾರಿಯ ಬಜೆಟ್ ಅಲ್ಲಿ ಏನಾದರೂ ಘೋಷಣೆಗಳಿರುತ್ತವಾ ಅನ್ನೋದನ್ನ ಕಾದು ನೋಡಬೇಕು. ಯಾಕೆಂದ್ರೆ ಪ್ರಧಾನಿ ಮೋದಿ ಇನ್ನೋವೇಷನ್, ಇನ್ಕ್ಲೂಷನ್ ಮತ್ತು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ. ವಿದೇಶಿ ಹೂಡಿಕೆಗಳು ಭಾರತಕ್ಕೆ ಹೆಚ್ಚು ಬರೋ ಹಾಗೆ ಈ ಬಾರಿಯ ಬಜೆಟ್ ಏನಾದರೂ ಮ್ಯಾಜಿಕ್ ಮಾಡುತ್ತಾ ಅನ್ನೋ ನಿರೀಕ್ಷೆ ಕೂಡ ಇದೆ. ಇಲ್ಲಿ ಅದು ಸಾಧ್ಯ ಆಗಬೇಕು ಅಂದ್ರೂ ತೆರಿಗೆ ನಿಯಂತ್ರಣದ ಕಡೆಗೆ ಸರ್ಕಾರ ಗಮನವನ್ನು ಕೊಡಬೇಕಾಗತ್ತೆ. ಹಾಗಾದಾಗ ಮಾತ್ರ ಹೂಡಿಕೆಗಳನ್ನು ಆಕರ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಹೂಡಿಕೆಗಳನ್ನು ಹೆಚ್ಚಾಗಿ ಆಕರ್ಷಿಸಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಡೆ ಕೂಡ ಗಮನ ಕೊಡಬೇಕು. ನಗರಗಳ ಮೂಲಸೌಕರ್ಯ ಅಭಿವೃದ್ಧಿ ಜೊತೆಗೆ ಹೊಸ ನಗರೀಕರಣ ಕೂಡ ಹೆಚ್ಚಾಗಬೇಕು. ಅಂದ್ರೆ 2 ಟೈರ್ 3 ಟೈರ್ ಸಿಟಿಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಹೆಚ್ಚು ಮಾಡಿ ಅಲ್ಲಿಗೆ ಹೊಸ ಕಾರ್ಖಾನೆಗಳು, ಉದ್ಯಮಗಳು ಬರೋ ಹಾಗೆ ಮತ್ತು ಅಲ್ಲಿ ಉದ್ಯೋಗ ಸೃಷ್ಟಿ ಹೆಚ್ಚಾಗುವ ಕಡೆಗೆ ಸರ್ಕಾರ ಗಮನ ಕೊಡಬೇಕಿದೆ. ಇನ್ನು ಹೀಗೆ ಉದ್ಯಮಗಳು, ಕಾರ್ಖಾನೆಗಳು ಬಂದ್ವು ಅಂತ ಇಟ್ಕೊಳ್ಳಿ, ಅವರಿಗೆ ಬೇಕಾದ ನೌಕರ ವರ್ಗವನ್ನ ಸಿದ್ಧ ಮಾಡಬೇಕಲ್ಲ. ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಾಗಬೇಕಾಗಿದೆ. ಆ ನಿಟ್ಟಲ್ಲಿ ಕೂಡ ಸರ್ಕಾರ ಗಮನ ಹರಿಸಬೇಕಿದೆ. ಇದಕ್ಕಾಗಿ ಬಜೆಟ್ ಅಲ್ಲಿ ಏನಿರುತ್ತೆ ನಾಳೆ ಗೊತ್ತಾಗುತ್ತೆ. ಹಾಗೆ ಗ್ರಾಮೀಣ ಭಾಗದಲ್ಲಿನ ಪರಿಸ್ಥಿತಿ ಸುಧಾರಣೆ ಆಗದೇ ಇದ್ರೆ ನಗರಗಳು ಹಾಗೂ ಪಟ್ಟಣಗಳ ಮೇಲಿನ ಒತ್ತಡ ಹೆಚ್ಚಾಗ್ತಲೇ ಇರುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಅಂದ್ರೆ NREG ಸ್ಕೀಮ್ ಒಂದೇ ಅಲ್ಲ, ಉಚಿತಗಳನ್ನು ಕೊಡ್ತಾ ಹೋಗೋದೂ ಅಲ್ಲ. ಅಲ್ಲಿ ಉದ್ಯೋಗ ಸೃಷ್ಟಿಯ ಕಡೆ ಗಮನ ಹರಿಸಬೇಕಿದೆ. ಕೃಷಿಯನ್ನ ಬಲಿಷ್ಠಗೊಳಿಸುವ ಕಡೆ ಸರ್ಕಾರ ಗಮನ ಹರಿಸಬೇಕು. ಕೃಷಿ ಆಧಾರಿತ ಉದ್ಯಮಗಳು ಗ್ರಾಮಗಳ ಕಡೆ ಹೋಗೋ ಹಾಗೆ ಮಾಡಬೇಕು. ಅದಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ನ ಅಗತ್ಯ ಇದೆ. ನಮ್ಮ ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯಗಳಿಂದ ಪ್ರತಿ ವರ್ಷ ಬರ್ತಾ ಇರೋ ಯುವಕರಿದಾರಲ್ಲ, ಅವರನ್ನ ಬಳಸಿಕೊಂಡು ಹೊಸ ಕೃಷಿ ಪದ್ಧತಿಗಳು, ಕೃಷಿ ಉತ್ಪನ್ನಗಳ ಮೌಲ್ಯವನ್ನ ಹೆಚ್ಚು ಮಾಡುವ ಕೆಲಸಕ್ಕೆ ಒಂದಷ್ಟು ಮಹತ್ವವನ್ನು ಕೊಡಬೇಕಿದೆ. ಅದರ ಬಗ್ಗೆ ಬಜೆಟ್ ಏನಾದರೂ ಹೇಳುತ್ತಾ? ನಿರೀಕ್ಷೆಗಳಂತೂ ಇವೆ. ಇನ್ನು MSME ವಲಯ, ಅವರಿಗೆ ಸಾಲದ ಅಗತ್ಯ ಹೆಚ್ಚಿದೆ. ದುಡಿಮೆಗಾಗಿ ಕೊಡೋ ಸಾಲವನ್ನ ಕಡಿಮೆ ಬಡ್ಡಿಗೆ ಸಿಗುವ ಹಾಗೆ ಮತ್ತು ಸುಲಭವಾಗಿ ಸಿಗುವ ಹಾಗೆ ಮಾಡಬೇಕು. ಸಾಲದ ಮೇಲಿನ ಬಡ್ಡಿಯನ್ನ ಕಡಿಮೆ ಮಾಡುವ ಬಗ್ಗೆ ಕೂಡ ಈ ಬಜೆಟ್ ಏನಾದರೂ ಹೇಳಬಹುದು ಅನ್ನೋ ಆಸೆ ಇದೆ. ಇದೆಲ್ಲದರ ಜೊತೆಗೆ ಮುಖ್ಯವಾಗಿ ಅತಿ ಹೆಚ್ಚು ನಿರೀಕ್ಷೆ ಇರೋದು ರಕ್ಷಣಾ ಬಜೆಟ್ ಬಗ್ಗೆ. ಭಾರತ ಆಯುಧ ಕ್ಷೇತ್ರದಲ್ಲಿ ಇನ್ನೂ ಕೂಡ ಸ್ವಾವಲಂಬನೆಯನ್ನ ಸಾಧಿಸುವುದಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿ ರಕ್ಷಣಾ ಬಜೆಟ್ ಅನ್ನ ಕನಿಷ್ಠ $100 ಬಿಲಿಯನ್ ಏರಿಕೆ ಮಾಡ್ತಾರಾ ಅನ್ನೋ ನಿರೀಕ್ಷೆ ಇದೆ. ಯಾಕೆಂದ್ರೆ ನಮ್ಮ ಸೇನೆಗೆ ಬೇಕಾದ ಆಯುಧಗಳನ್ನು ಅವರಿಗೆ ಕೊಡದೆ ಬರೀ ಅವರನ್ನ ಬಾಯಿ ತುಂಬಾ ಹೊಗಳಿ ಜೈ ಹಿಂದ್ ಜೈ ಜವಾನ್ ಅಂತ ಹೇಳಿಬಿಟ್ರೆ ಯಾವ ಪ್ರಯೋಜನನೂ ಆಗೋದಿಲ್ಲ. ಅವರಿಗೆ ಶತ್ರುಗಳನ್ನ ಎದುರಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡಬೇಕು. ಬೇಕಾಗುವಷ್ಟು ಆಯುಧಗಳನ್ನು ಪೂರೈಸಬೇಕು. ಇನ್ನು ಸ್ವದೇಶಿ ಆಯುಧ ತಯಾರಿಯ ವಿಷಯದಲ್ಲಿ ಕೂಡ ಭಾರತ ತುಂಬಾನೇ ಹಿಂದುಳಿದಿದೆ. ನಮ್ಮಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಹೆಚ್ಚು ಹಣದ ಅಗತ್ಯ ಇದೆ. ಈ ಬಾರಿ ಬಜೆಟ್ ಅದನ್ನು ಪೂರೈಸುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಗೆಳೆಯರೆ, ನಿರೀಕ್ಷೆಗಳು ಸಾಕಷ್ಟಿವೆ, ಆದರೆ ಯಾವುದು ಈಡೇರುತ್ತೆ? ನಿರ್ಮಲಾ ಸೀತಾರಾಮನ್ ಅವರು ಏನು ಕೊಡ್ತಾರೆ, ಏನು ಬಿಡ್ತಾರೆ ಅನ್ನೋದನ್ನ ನಾಳೆಯವರೆಗೆ ಕಾದು ನೋಡಬೇಕಾಗತ್ತೆ. ಇನ್ನಿವತ್ತು ಪಾರ್ಲಿಮೆಂಟ್ ಮುಂದೆ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ 10 ವರ್ಷಗಳಿಂದ ನಿರಂತರವಾಗಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ವಿದೇಶಿ ಶಕ್ತಿಗಳು ಕೈಯಾಡಿಸ್ತಾ ಬರ್ತಾ ಇವೆ, ಆದ್ರೆ ಈ ಬಾರಿ ಮೊದಲ ಬಾರಿಗೆ ಅಂಥದ್ದೇನು ಇದುವರೆಗೆ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಜಾರ್ಜ್ ಸರೋಸ್ಗೆ ಹಾಗೂ ಅವರ ಇಲ್ಲಿನ ಪಟಾಲಂಗೆ ಕೂಡ ಸಣ್ಣಗೆ ತಿವಿಯೋದನ್ನ ಪ್ರಧಾನಿ ಮೋದಿ ಮರ್ತಿಲ್ಲ. 10 साल से यानी 14 से देख रहा हूँ, हर सत्र के पहले शरारत करने के लिए लोग तैयार बैठते और यहाँ उसको हवा देने वालों की कोई कमी नहीं है. ये पहला सत्र में पिछले 10 साल के बाद देख रहा हूँ कि जिसमें किसी भी विदेशी कोने से कोई चिंगारी नहीं हुई. ಇದು ಗೆಳೆಯರೆ ಬಜೆಟ್ ನಿರೀಕ್ಷೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.